ಈಗ ನನಗೆ ಅಲ್ಲಮಪ್ರಭುದೇವರ ಬಗ್ಗೆ ಅನುಭವವನ್ನು ಹೇಳಿದ್ದೇನೆ. 12ನೇ ಶತಮಾನದ ವಚನಕಾರರಲ್ಲಿ ಪ್ರಸಿದ್ಧರಾದವರು ಅತ್ಯಂತ ನೇರ ನಿಷ್ಠುರವರು. ಅನೇಕ ಶರಣರಿಗೆ ಭಕ್ತಿ ವೈರಾಗ್ಯವನ್ನು ಬೋಧಿಸಿದವರು. ತನ್ನ ವಚನಗಳ ಮೂಲಕ ಅಂತರಂಗ ಮತ್ತು ಬಹಿರಂಗಗಳನ್ನು ಶೋಧಿಸಲಿಸಿದವರು ಅಲ್ಲಮಪ್ರಭುದೇವರು. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಗಣಿಗಾವಿಯಲ್ಲಿ ಜನಿಸಿದರು. ಇವರು ಅರಸು ಮನೆತನದಲ್ಲಿ ಹುಟ್ಟಿ ಬೆಳೆದವರು. ಅಲ್ಲಮಪ್ರಭುದೇವರ ತಂದೆ ಕಾಳಿ ಸುಜ್ಞಾನಿ. ಇವರು ಅಪಾರ ಶಿವಭಕ್ತರಾಗಿದ್ದರು. ಇವರಿಗೆ ಎಲ್ಲ ಬಗೆಯ ಚಿಕ್ಕ ವಯಸ್ಸಿನಲ್ಲೇ ಶಿಕ್ಷಣಗಳು ಇವರಿಗೆ ದೊರೆತವು. ಸಂಗೀತ ಶಾಸ್ತ್ರದಲ್ಲಿ ವೀಣಾ, ಮೃದಂಗವಾದನ, ಭರತನಾಟ್ಯ ಹಾಗೂ ಇವರು ಹೆಚ್ಚಾಗಿ ಮಕ್ಕಳು ನುಡಿಸುವಲ್ಲಿ ಅತಿ ಹೆಚ್ಚು ಪ್ರವೀಣರಾಗಿದ್ದರು. ಇವರು ಆಧ್ಯಾತ್ಮಿಕವಾಗಿ ಹಾಗೂ ತಾರ್ಕಿಕವಾಗಿ ಹಲವಾರು ವಿಚಾರಗಳನ್ನು ವಚನಗಳಲ್ಲಿ ರಚಿಸಿದ್ದಾರೆ ಹಾಗೂ ಹಲವಾರು ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗಿದ್ದಾರೆ. ಅಲ್ಲಮಪ್ರಭುದೇವರ ವಚನಗಳು ನಮಗೆ ದೊರೆತಿರುವುದು 1294 ವಚನಗಳು ನಮಗೆ ಲಭ್ಯವಾಗಿದ್ದಾವೆ. ಇವರ ವಚನಗಳು ತುಂಬಾ ಕಷ್ಟ. ವಚನಗಳ ಅರ್ಥ ಮಾಡಿಕೊಳ್ಳುವುದು ಬಹಳ ಕಠೋರವಾಗಿ ಅಲ್ಲಮಪ್ರಭುದೇವರು ಒಂದೊಂದು ರೀತಿ ವಚನಗಳನ್ನು ಅವರು ರಚಿಸಿದ್ದಾರೆ. ಹಾಗೆ ಬೆಳಗಿನ ವಚನಗಳನ್ನು ಸಹ ಹಲವಾರು ವಚನಗಳನ್ನು ರಚಿಸಿದ್ದಾರೆ. ಇವುಗಳನ್ನು ನಾವು ತುಂಬಾನೇ ಅಲ್ಲಮಪ್ರಭುದೇವರ ವಚನಗಳನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾನೇ ಕಷ್ಟ. ಅದರಲ್ಲಿ ನಾವು ಅವರ ಅಂಕಿತ ನಾಮ ಗುಹೇಶ್ವರ. ಅಲ್ಲಮಪ್ರಭುದೇವರ ವಚನಗಳ ಅಂಕಿತ ನಾಮ ಗುಹೇಶ್ವರ.